ಕೆಲವೊಂದಕ್ಕೆ ಬೇಗ ಬೇಗ ಕೆಲವೊಬ್ಬರಿಗೆ ಯಂತ್ರ ಮಂತ್ರ ಹಿಡಿದ್ರೆ ಇನ್ನೊಬ್ಬರು ಕೆಲವು ತಂತ್ರ ಕೈ ಹಿಡಿಯುತ್ತೆ. ತಂದಿರುವ ಮರಳನ್ನ ಜರಡಿ ಹಿಡಿದು ಬಿಟ್ಟು ಅದು ಸ್ವಲ್ಪ ನುಣ್ಣಗೆ ಬರುತ್ತಲ್ಲ, ಹಿಟ್ಟು ಬಂದಂಗೆ ಬರುತ್ತಲ್ಲ, ಅಷ್ಟು ತನಕ ಮಾಡ್ಕೋಬೇಕು. ಮೊದಲೇ ಮರಳು ಅದ್ರಲ್ಲಿ ಪುಡಿ ಬರುವ ಬಹಳ ತೀರಾ ಕಷ್ಟ. ಎಷ್ಟು ಬರುತ್ತೋ ಅಷ್ಟು ಮಾಡ್ಕೊಳ್ಳೋದು. ಅದಕ್ಕೆ ಸ್ವಲ್ಪ ಯಾವುದಾದ್ರೂ ಹಿಟ್ಟು ಸೇರಿಸು ಅಂತ ಹೇಳ್ತಾನೆ. ಯಾವುದಾದ್ರೂ ಸರಿ, ನೀವು ಗೋಧಿ ಹಿಟ್ಟಾದ್ರೂ ಸೇರಿಸಿ, ಮೈದಾ ಹಿಟ್ಟಾದ್ರೂ ಸೇರಿಸಿ, ಯಾವುದಾದ್ರೂ ಒಂದು ಸ್ವಲ್ಪ ಸೇರಿಸುವಂಥದ್ದು. ಪೆಟ್ರೋಲ್ ಅಥವಾ ಸೀಮೆ ಎಣ್ಣೆ ಬೇಕು ಅಂತ ಹೇಳ್ತಾನೆ. ಆ ವ್ಯಕ್ತಿ ನೆನಪು ಮಾಡ್ಕೋಬೇಕು. ಆ ವ್ಯಕ್ತಿನ ನೆನಪು ಮಾಡಿಕೊಂಡು ಈ ವ್ಯಕ್ತಿಯಿಂದ ನನಗೆ ಆ ಬಂಧನದ ಭೀತಿ ಇರಬಾರದು, ತೊಂದರೆ ಇರಬಾರದು, ಒಟ್ಟಾರೆ ಈ ವ್ಯಕ್ತಿಯಿಂದ ನಾನು ಹೊರಗೆ ಬರಬೇಕು ಅನ್ನೋದು ಮನಸ್ಸಲ್ಲಿ ಇಟ್ಟುಕೊಂಡು ಅದು ಬಾಲ್ ತರ ಮಾಡಿ ಮುಂದಕ್ಕೆ ಹೋಗುತ್ತಲ್ಲ, ಸ್ವಲ್ಪ ಅದಕ್ಕೆ ಕರ್ಪೂರದ ಪುಡಿಯನ್ನು ಹಾಕಿ ಬೆಂಕಿ ಹಚ್ಚಬೇಕು ಅಂತ. ಆ ವ್ಯಕ್ತಿ ಏಜಿನಷ್ಟು ಉಂಡೆಗಳನ್ನ ನೀವು ನೀರಲ್ಲಿ ಎಲ್ಲಾದ್ರೂ ಮೀನುಗಳಿರಬೇಕು, ಆ ಮೀನುಗಳಿರೋ ಕಡೆ ಒಂದೊಂದೇ ಉಂಡೆಯನ್ನು ಹೆರ್ಚಬೇಕು. ಈ ವ್ಯಕ್ತಿಯಿಂದ ನನಗೆ ತೊಂದರೆ ಬರಬಾರ್ದು. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿ ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಜೀವನದಲ್ಲಿ ಕೆಲವೊಂದು ಬಾರಿ ಏನಾಗ್ಬಿಡುತ್ತೆ ಅಂದರೆ ಒಂದು ರೀತಿ ಬಂಧನಕ್ಕೆ ಒಳಗಾಗ್ಬಿಟ್ಟಿರ್ತೀವಿ ಗುರುಗಳೇ. ಯಾರೋ ಒಂದು ಇದರಲ್ಲಿ ನಾವು ಲೈಫ್ ಲೀಡ್ ಮಾಡ್ತಾ ಇರ್ತೀವಿ, ನಮಗೆ ಒಂದು ರೀತಿ ಸ್ವತಂತ್ರ ಅನ್ನೋಂಥದ್ದೇ ಇರೋದಿಲ್ಲ. ಅದು ಕುಟುಂಬದಲ್ಲಾಗಿರ್ಬೋದು ಅಥವಾ ಆಫೀಸಲ್ಲಾಗಿರ್ಬೋದು, ಕೆಲಸ ಮಾಡ್ತಿರೋಂಥ ಜಾಗದಲ್ಲಾಗಿರ್ಬೋದು. ಅದರಿಂದ ಹೊರಗಡೆ ಬರಬೇಕು. ಒಂದು ರೀತಿ ಅಲ್ಲೇ ಲಾಕ್ ಆಗಿಬಿಟ್ಟಿರ್ತೀವಿ ಅಂತಲೇ ಹೇಳ್ಬೋದು. ಬಿಟ್ಟು ಬರೋಕ್ಕಾಗ್ತಾ ಇರೋದಿಲ್ಲ, ಅಲ್ಲಿರೋದಕ್ಕಾಗ್ತಾ ಇರೋದಿಲ್ಲ. ಒಂದು ರೀತಿ ಬಿಸಿ ತುಪ್ಪ ಥರ, ನುಂಗಂಗಿಲ್ಲ ಉಗುಳಂಗಿಲ್ಲ, ಆ ಥರದ್ದು ಪರಿಸ್ಥಿತಿಗಳಿಗೆ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಸೊ ಸಾಕಷ್ಟು ಜನಕ್ಕೆ ಈ ಸಮಸ್ಯೆ ಆಗ್ತಾ ಇರುತ್ತೆ, ಅವ್ರವ್ರದ್ದೇ ಕೆಲಸದಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು. ಸೊ ಈ ಥರ ತೊಂದರೆಗೆ ಒಳಗಾದಾಗ ಇದರಿಂದ ಹೊರಗಡೆ ಬರಬೇಕು ಅಂದರೆ ಏನಾದರೂ ರೆಮಿಡಿ ತಿಳಿಸ್ಕೊಡ್ಬೋದು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಕೆಲವೊಂದಕ್ಕೆ ಬೇಗ ಬೇಗ ಕೆಲವೊಬ್ಬರಿಗೆ ಯಂತ್ರ ಮಂತ್ರ ಹಿಡಿದ್ರೆ ಇನ್ನೊಬ್ಬರು ಕೆಲವು ತಂತ್ರ ಕೈ ಹಿಡಿಯುತ್ತೆ. ಈ ತರಹದ್ದು ನೀವು ಕೇಳಿದಾಗೆ ಎಲ್ಲೋ ಜಾಬಲ್ಲಾಗಿರ್ಬೋದು, ಎಲ್ಲೋ ಒಂದು ಕಡೆ ನನಗೆ ಯಾರೋ ಒಬ್ಬ ದೊಡ್ಡ ಅಧಿಕಾರಿ ಕೇಳಿದ್ರು. ಅವರ ಮೇಲಧಿಕಾರಿಗಳಿಂದ ಬಹಳ ಕಿರುಕುಳ, ಬಹಳ ಅಂದರೆ ಬಹಳ, ತುಂಬ ಎಷ್ಟೇ ಅಚ್ಚುಕಟ್ಟ ಕೆಲಸ ಮಾಡಿದ್ರು ಅವರನ್ನು ಯಾವುದೋ ಕೋಪ ಇಟ್ಕೊಂಡು ರೆಗಾಡದ ಅವ್ರ ಮೇಲೆ ಇನ್ಯಾರೋ ಹೇಳ್ಕೊಟ್ಬಿಟ್ಟಿರ್ತಾರೆ. ಇವರಿಬ್ಬರು ಒಂದಾಗ್ತಾರೆ, ಇನ್ನೊಬ್ಬರನ್ನ ಛೇಡಿಸೋದು, ಅವ್ರಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದು ಇಲ್ಲ, ಮಾಡೋಕ್ಕೂ ಬಿಡಲ್ಲ. ಇವ್ರ ಕೈಲಿ ಕೆಲಸ ಮಾಡಿಸ್ಕೊಂಡು ಒಂದು ರೀತಿಯ ಬಂಧನವೇ ಅವರಿಗೆ. ಅದು ಮನೆಯಲ್ಲಾಗ್ಬೋದು ಅಥವಾ ಎಲ್ಲೋ ನೀವು ಮಾಡೋ ಒಂದು ಬಿಸ್ನೆಸ್ ಆಗ್ಬೋದು, ಎಲ್ಲಿಯಾದರೂ ಸರಿಯೇ. ಆ ತರಹದ್ದು ಬಂಧನದ ಬಾಧೆ ಇತ್ತು ಅಂತಂದರೆ ಆ ವ್ಯಕ್ತಿಯಿಂದ ನೀವು ಎರಡು ಚೆನ್ನಾಗಿ ಗಮನ ಇಟ್ಕೊಳ್ಬೇಕು. ಇದನ್ನು ಮಿನಿಮಮ್ ಅಂತಂದರೆ 5 ಸಲ ಮಾಡು ಅಂತ ಹೇಳ್ತಾನೆ ಈ ರೆಮಿಡಿಯನ್ನು. ಯಾವುದು ಅಂತಂದರೆ ಮರಳಿಂದ ನೀವು ಒಂದು ಸ್ವಲ್ಪ ಮರಳು ತರಬೇಕು. ಆ ತಂದಿರುವ ಮರಳನ್ನು ಜರಡಿ ಹಿಡಿದು ಬಿಟ್ಟು ಅದು ಒಂದು ಸ್ವಲ್ಪ ನುಣ್ಣಗೆ ಬರುತ್ತಲ್ಲ, ಹಿಟ್ಟು ಬಂದಂಗೆ ಬರುತ್ತಲ್ಲ, ಅಷ್ಟು ತನಕ ಮಾಡ್ಕೋಬೇಕು. ಮೊದಲೇ ಮರಳು ಅದರಲ್ಲಿ ಪುಡಿ ಬರುವ ಬಹಳ ತೀರಾ ಕಷ್ಟ. ಎಷ್ಟು ಬರುತ್ತೋ ಅಷ್ಟು ಮಾಡ್ಕೊಳ್ಳೋದು. ಅದಕ್ಕೆ ಸ್ವಲ್ಪ ಯಾವುದಾದ್ರೂ ಹಿಟ್ಟು ಸೇರಿಸು ಅಂತ ಹೇಳ್ತಾನೆ. ಯಾವುದಾದ್ರೂ ಸರಿಯೇ, ನೀವು ಗೋಧಿ ಹಿಟ್ಟಾದರೂ ಸೇರಿಸಿ, ಮೈದಾ ಹಿಟ್ಟಾದರೂ ಸೇರಿಸಿ, ಯಾವುದಾದ್ರೂ ಒಂದು ಸ್ವಲ್ಪ ಸೇರಿಸುವಂಥದ್ದು. ಪೆಟ್ರೋಲ್ ಅಥವಾ ಸೀಮೆ ಎಣ್ಣೆ ಬೇಕು ಅಂತ ಹೇಳ್ತಾನೆ. ಇದಕ್ಕೆ ಪೆಟ್ರೋಲ್ ಆ ಸೀಮೆ ಎಣ್ಣೆಯನ್ನು ಅದು ಸ್ವಲ್ಪ ಹಾಕಿ ಉಂಡೆ ಥರ ಮಾಡಬೇಕಂತ. ಅದನ್ನು ಬಹುಶಃ ಉಂಡೆ ಬರೋದು ಕಷ್ಟ. ನೀವು ಪೆಟ್ರೋಲ್ ಹಾಕಿದಾಗ ಅದು ಬಿಡುಗಡೆ ಆಗ್ತದೆ, ಓಪನ್ ಆಗಿಬಿಡುತ್ತೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಉಂಡೆ ಮಾಡಬೇಕಂತೆ. ಗಟ್ಟಿಯಾಗಿ ಉಂಡೆ ಮಾಡ್ತಾ ಈ ಉಂಡೆ ನೀವು ಹಿಂಗೆ ಹಾಕಿದ್ರೆ ಬಾಲ್ ಥರ ಅದು ಹೊರಳ್ಕೊಂಡು ಹೋಗಬೇಕು. ಆ ಸ್ವಲ್ಪ ಒಂದು 3 ಸೆಕೆಂಡ್ ಅದು ನೀವು ಮಾಡಿರೋ ಆ ಮರಳಿಂದ ಮಾಡಿರುವ ಬಾಲ್ ಮುಂದಕ್ಕೆ ಹೋಗಬೇಕು ಅಂತಂದರೆ ಪೆಟ್ರೋಲ್ ಹಾಕಿರುತ್ತೆ, ಸಿಮೆಂಟ್ ಹಾಕಿರುತ್ತೆ. ಇದು ಯಾವುದಾದ್ರೂ ಒಂದು ಹಾಕಿ, ಬೇರೆ ಎಣ್ಣೆ ಕೂಡ ಹಾಕ್ಬೋದು, ಅದು ಪರ್ಸಂಟೇಜ್. ಪೆಟ್ರೋಲ್ ಬಹಳ ಶಕ್ತಿ ಇದಕ್ಕೆ. ಆ ವ್ಯಕ್ತಿ ನೆನಪು ಮಾಡ್ಕೋಬೇಕು. ಆ ವ್ಯಕ್ತಿನ ನೆನಪು ಮಾಡಿಕೊಂಡು ಈ ವ್ಯಕ್ತಿಯಿಂದ ನನಗೆ ಆ ಬಂಧನದ ಭೀತಿ ಇರಬಾರದು, ತೊಂದರೆ ಇರಬಾರದು, ಒಟ್ಟಾರೆ ಈ ವ್ಯಕ್ತಿಯಿಂದ ನಾನು ಹೊರಗೆ ಬರಬೇಕು ಅನ್ನೋದು ಮನಸ್ಸಲ್ಲಿ ಇಟ್ಟುಕೊಂಡು ಅದು ಬಾಲ್ ಥರ ಮಾಡಿ ಮುಂದಕ್ಕೆ ಹೋಗುತ್ತಲ್ಲ, ಸ್ವಲ್ಪ ಅದಕ್ಕೆ ಕರ್ಪೂರದ ಪುಡಿಯನ್ನು ಹಾಕಿ ಬೆಂಕಿ ಹಚ್ಚಬೇಕು ಅಂತ ಹೇಳ್ತಾನೆ. ಅದು ಮುಂದಕ್ಕೆ ಹೋದಾಗ ಹಾಕಿದ್ರೆ ಈ ವ್ಯಕ್ತಿಯಲ್ಲಿಂದ ಮುಂದಕ್ಕೆ ಹೋಗ್ತಾನಂತೆ. ನಿಮ್ಮಿಂದ ಮುಂದಕ್ಕೆ ಹೊರಟೋಗ್ತಾನೆ. ನಿಮ್ಮನ್ನು ಬಿಟ್ಟು ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತಿದ್ದವನು, ನಿಮಗಲ್ಲಿ ಇಷ್ಟ ಆಗಬೇಕು ಅಂತಿದ್ದದ್ದು ಆತ ಮುಂದಕ್ಕೆ ಹೊರಟೋಗ್ತಾನೆ. ಆತನಿಗೆ ಮತ್ತೊಂದು ಅಧಿಕಾರಿಯಿಂದ ಕಿರುಕುಳ
ಅಥವಾ ಬೇರೆ ರೀತಿಯಲ್ಲಿ ಒಂದು ತೊಂದರೆ ಕಾಣಿಸ್ಕೊಳ್ಳೋದ್ರಿಂದ ಪಲಾಯನವಾಗ್ತಾನೆ. ಈ ಪೆಟ್ರೋಲ್ ಮತ್ತು ಮರುಳಿನ ಉಂಡೆಯನ್ನು ಮಾಡಿ ನೀವೇನಾದರೂ ಮಾಡುತ್ತೀನಿ ಅಂತಂದರೆ ಪ್ರೀತಿಯ ಬಂಧಗಳು ಇದೊಂದು ಮಾಡ್ಕೊಳ್ಳಿ, ಆ ಬಂಧನದ ಭೀತಿಯಿಂದ ಹೊರಗೆ ಬರ್ತಾರೆ. ಇದು ಒಂದನೇದು. ಇನ್ನು ಎರಡನೇದು ಏನು ಅಂತಂದರೆ ಬಹಳ ಅದ್ಭುತವಾಗಿರುವಂಥದ್ದು, ನೀರಿನ ಬಳಿ ಬಹುಶಃ ನಿಮಗೆ ಆ ವ್ಯಕ್ತಿ ಗೊತ್ತಿರುತ್ತೆ, ಎಷ್ಟು ವರ್ಷಗಳಿಂದ ಇದ್ದರೆ ಗೊತ್ತಿಲ್ಲ, ಆಸುಪಾಸು ಆ ಒಂದು ವ್ಯಕ್ತಿಯ ತೂಕ ಆಗಿರ್ಬೋದು ಅಥವಾ ಏಜ್ ಆದರೂ ತೆಗೆದುಕೊಳ್ಬೋದು. ಒಂದು 35 ವರ್ಷ ಅಥವಾ 45 ವರ್ಷ 50 ವರ್ಷ ಅಂದ್ಕೊಳ್ಳಿ, ಒಂದಷ್ಟು ಜಾಸ್ತಿನೇ ಮಾಡ್ಕೋಬೇಕು. ಏನು ಮಾಡ್ಕೊಳ್ಬೇಕು, ಇಲ್ಲಿ ಮಾತ್ರ ನೀವು ಮಾಡಲೇಬೇಕಾಗಿರತಕ್ಕಂಥದ್ದು ಮಾತ್ರ ಒಂದೇ ಒಂದು, ಬೇರೆ ರೀತಿಯಲ್ಲಿ ಇದಕ್ಕೆ ಅವಕಾಶವೇ ಇರೋದಿಲ್ಲ. ಒಂದೇ ಒಂದು ಮಾತ್ರ. ಹೇಗೆ ಅಂದರೆ ನೀವು ಚಪಾತಿ ಮಾಡ್ತೀರಲ್ಲ, ಗೋಧಿ ಹಿಟ್ಟು, ಆ ಗೋಧಿ ಹಿಟ್ಟದ್ದು ಮಾತ್ರವೇ ಉಂಡೆಗಳು ಮಾಡಿಕೊಂಡು ಸಮ ಪ್ರಮಾಣದಲ್ಲಿ ಮಾಡಿಕೊಡಿ. ಸಾಧ್ಯ ಆದಷ್ಟು ಸಮ ಪ್ರಮಾಣದಲ್ಲಿ ಮಾಡಿಕೊಂಡು, ಸಣ್ಣ ಪುಟ್ಟ ಒಂದು ದೊಡ್ಡದು ಚಿಕ್ಕ ತೊಂದರೆ ಇಲ್ಲ. ಆ ವ್ಯಕ್ತಿಯ ಏಜಿನಷ್ಟು ಉಂಡೆಗಳನ್ನು ನೀವು ನೀರಲ್ಲಿ ಎಲ್ಲಾದರೂ ಮೀನುಗಳಿರಬೇಕು, ಆ ಮೀನುಗಳಿರೋ ಕಡೆ ಒಂದೊಂದೇ ಉಂಡೆಯನ್ನು ಹೆರಚಬೇಕು. ಈ ವ್ಯಕ್ತಿಯಿಂದ ನನಗೆ ತೊಂದರೆ ಬರಬಾರ್ದು, ಈ ವ್ಯಕ್ತಿಯಿಂದ ನನಗೆ ತೊಂದರೆ ಬರಬಾರ್ದು, ಈ ಬಂಧನ ಭೀತಿ ನಾನು ಹೊರಗೆ ಬರಬೇಕು ಅಂತ ಹೇಳಿ ಅಂದ್ಕೊಳ್ಳೋದು. ಆ ಒಂದು ಗೋಧಿ ಹಿಟ್ಟಿನ ಉಂಡೆಗಳನ್ನ ಹಾಕ್ತಾ ಬರೋದು. ಈ 2 ಕ್ರಿಯೆಗಳನ್ನು ಮಾಡ್ತೀರಿ. ಇದನ್ನು ಯಾವತ್ತಾದರೂ ನಿಮಗೆ ನದಿ ತೀರ ಅಥವಾ ಎಲ್ಲಾದರೂ ಮೀನುಗಳಿರೋ ಜಾಗಕ್ಕೆ, ಬಾವಿ, ಕೆರೆಯಲ್ಲಿದ್ದರೆ ಹೋಗಿ ಹಾಕ್ತಾ ಬನ್ನಿ, ಖುಷಿಯಿಂದ ಹೊರಗೆ ಬರ್ತೀರಿ. ಹೇಗೆ ಆ ಮೀನುಗಳು ತಿಂದಿದ್ವು ನಿಮಗೆ ಬ್ಲೆಸ್ ಮಾಡ್ತವೆ. ನೀವೇನು ಅಂದ್ಕೊಂಡಿದ್ರಿ ಅದು ನಿಮಗೆ ದಯಪಾಲಿಸ್ತವೆ. ಈ 2 ಮಿಡಿ ನಾವು ಮಾಡ್ಕೊಳ್ತೀರಿ, ಅಂತಹ ಬಂಧನದ ದೊಡ್ಡ ಸಮಸ್ಯೆಯಿಂದ ಹೊರಗೆ ಬರ್ತೀರಿ. ಗುರುಗಳ, ನಿಮ್ಮ ನಾಲೆಡ್ಜ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕಾಗತ್ತೆ. ಯಾಕಂದರೆ ಏನೇ ಕೇಳಿದ್ರೂ ತಟ್ಟಂತ ತಿಳಿಸ್ತೀರಾ, ಜೊತೆಗೆ ಅದು ಸಿಂಪಲ್ ರೀತಿಯಲ್ಲಿ ಇರುತ್ತೆ, ಎಲ್ಲರೂ ಮಾಡ್ಕೊಳ್ಳೋವಂಥದ್ದು ರೀತಿ ಇರುತ್ತೆ. ಈ ಥರ ಬಂಧನಕ್ಕೆ ಒಳಗಾದಾಗ ಮೈಂಡೇ ಒಂದು ರೀತಿ ಆಬ್ಸೆಂಟ್ ಆಗಿಬಿಟ್ಟಿರುತ್ತೆ ಅಂತ ಹೇಳ್ಬೋದು. ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನೋಂಥದ್ದೇ ಇರೋದಿಲ್ಲ, ಯಾರಿಗೂ ಹೇಳ್ಕೊಳ್ಳೋಕ್ಕೂ ಆಗೋದಿಲ್ಲ, ಅಂಥ ಕಷ್ಟಕ್ಕೆ ಸಿಕ್ಕಾಕೊಂಡಿರ್ತಾರೆ. ಸೊ ಅಂಥವ್ರು ಆ ಒಂದು ಬಂಧನದ ಭೀತಿಯಿಂದ ಹೊರಗಡೆ ಬರಬೇಕು ಅಂತಂದರೆ ಒಂದು ಅದ್ಭುತವಾಗಿರುವಂಥ ರೆಮಿಡಿ ನಮ್ಮೆಲ್ರಿಗೂ ತಿಳಿಸ್ಕೊಟ್ಟಿದ್ರೆ, ಇದನ್ನು ಮಾಡೋದ್ರಿಂದ ಖಂಡಿತ ಅವ್ರು ಹೊರಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತ ಇಷ್ಟು ಉತ್ತಮವಾಗಿರುವಂಥ ವಿಚಾರನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನೀವು ಕೂಡ ಇದೇ ರೀತಿಯಾಗಿರುವಂಥ ಒಂದು ಬಂಧನದಲ್ಲಿ ಒಳಗಾಗ್ಬಿಟ್ಟಿದ್ದೀರಾ, ಅದರಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ, ಕೆಲವು ಸತಿ ಮಾತಾಡಿದ್ರೆ ಜಗಳ ಆಗ್ಬಿಡುತ್ತೆ. ಆದರೆ ನೀವು ಸಿಂಪಲ್ ರೀತಿಯಲ್ಲಿ ಅದರಿಂದ ಹೊರಗಡೆ ಬರಬೇಕು ಅಂತ ಅಂದರೆ ಈಗಷ್ಟೇ ಗುರುಗಳು ತಿಳಿಸಿದಂಥ ಈ ಒಂದು ರೆಮಿಡಿಯನ್ನು ನೀವು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.